ನನ್ನ ನೆಕ್ಸ್ಟು ಪ್ಲೇಸ್ ಬಂದುಬಿಟ್ಟು ಮೆಡ್ಕಲ್ ಗುಡ್ಡ ಶ್ರೀ ಮಹಾಗಣಪತಿ ಟೆಂಪಲ್. ಸೊ ಈಗ ಒಂದು ಒಳ್ಳೆ ಮಳೆ ಬಂತು ಮಾತ್ರ ನಾನು ಅಲ್ಲಿಂದ ಬ್ರಿಡ್ಜಿಂದ ಬರುವಾಗ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಮಳೆ ಎಲ್ಲ ನಿಂತಿದೆ ಈಗ. ಸೊ ನಾನು ಟೆಂಪಲ್ ಹತ್ರ ಇನ್ನೇನು ರೀಚ್ ಆಗ್ತಾಯಿದ್ದೀನಿ. ಸೊ ನನಗೆ ಆ ಹಾಲಾಡಿ ಬ್ರಿಡ್ಜಿಂದ ನನಗೆ ಈ ಟೆಂಪಲಿಗೆ ಅರೌಂಡು 27 ಕಿಲೋಮೀಟರ್ ಆಗ್ತದೆ. ಸೊ ರೋಡು ಸಹ ಓಕೆ, ಸಿಂಗಲ್ ರೋಡೇ, ಬಟ್ ಅಷ್ಟೇನು ರೋಡ್ ಚೆನ್ನಾಗಿಲ್ಲ. ಬಟ್ ಹೆವಿ ವೆಹಿಕಲ್ಸು ತಿರುಗಾಡ್ತಾ ಇರುತ್ತೆ. ಆದಷ್ಟು ಜೋಪಾನ ಮಾಡಿ ಬನ್ನಿ ಬರೋರು ಈಚೆ ಸೈಡ್ ಮಳೆಯಲ್ಲಿ. ಮತ್ತು ಗೊತ್ತುಂಟಲ್ಲ, ಸ್ಕಿಡ್ ಆಗೋದು ಇದ್ದದ್ದೇ. ಸೊ ಹಾಗಾಗಿ ಜೋಪಾನವಾಗಿ ಬನ್ನಿ ಅಂತ ಹೇಳ್ತಾ ಬನ್ನಿ. ಇನ್ನೇ ಟೆಂಪಲ್ ರೀಚ್ ಆಗ್ತೇನೆ ನಾನು. ಟೆಂಪಲ್ ಹೇಗಿದೆ ಏನು ಅಂತೆಲ್ಲ ನೋಡುವ. ಏನೇ ಹೇಳಿ ಮಾತ್ರ ಈ ವೆದರು, ಈ ಮಳೆ, ಈ ಗಾಳಿ, ಈ ಒಂದು ಫೀಲ್ ಇದೆಯಲ್ಲ, ಈ ಫೀಲ್ ನೋಡ್ತಾ ಇದ್ದರೆ ನನ್ನ ಅಜ್ಜಿ ಮನೆ ನೆನಪಾಗ್ತದೆ ರೀ. ಸೊ ಈ ಮಳೆಗಾಲದಲ್ಲೆಲ್ಲ ನಾವು ಸ್ಕೂಲ್ಗೆ ಹೋಗುವಾಗ ಈಗ ಮಳೆ ರಜೆ ಅಂತ ಕೊಟ್ಬಿಡೋರು. ಸೀದಾ ಅಜ್ಜಿ ಮನೆಗೆ ಹೋಗ್ಬಿಟ್ರೆ ಆ ಗದ್ದೆ, ಆ ನಾಟಿ ಮಾಡುವಾಗ ಒಂದು ಕೋಳಿ ಸಾರು, ಕಡುಬು, ಬಾಯಲ್ಲಿ ನೀರು ಬರುತ್ತೆ ಆ ಮಳೆಗೂ ಅದಕ್ಕೂ ಎಲ್ಲ ನೆನೆಸ್ಕೊಬಿಟ್ರೆ. ಸೊ ನಮ್ಮ ಜೀವನಗಳಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ನೋಡಿ, ಹಾಗೆಲ್ಲ ನಮಗೆ ಬುದ್ಧಿ ಇರಲಿಲ್ಲ, ಗೊತ್ತಿರಲಿಲ್ಲ. ಸೊ ಹೇಗೆ ಅಂದರೆ ಈ ಸ್ಕೂಲ್ ಆದ ತಕ್ಷಣ, ಈ ಒಂದು ಎಕ್ಸಾಮ್ ಆದ ತಕ್ಷಣ ಒಂದು ರಜೆ ಸಿಕ್ಬಿಟ್ಬಿಡುತ್ತೆ ನಮಗೆ. ಒಂದು ವರ್ಷ ಸ್ಕೂಲ್ಗೆ ಹೋದ್ಮೇಲೆ ಒಂದು 2 ತಿಂಗಳು ಅಜ್ಜಿ ಮನೆಗೆ ಹೋಗ್ಬಿಡೋದು. ಸೊ ಅಜ್ಜಿ ಮನೆಗೆ ಹೋಗ್ಬಿಟ್ರೆ ಸುತ್ತಾಡ್ಕೊಂಡು ಆಚೆ ಈಚೆ ಪೋಲಿ ಹೊಡ್ಕೊಂಡು ಆ ಮಾವಿನಕಾಯಿ ಕದೀಲಿಕ್ಕೆ ಹೋಗೋದಂತೆ, ಕಿತ್ಲೆಯನ್ನು ಕದೀಲಿಕ್ಕೆ ಹೋಗೋದಂತೆ, ನಮ್ಮ ಸೈಡ್ ಕಾಫಿ ಬೆಳೆ ಹರ್ಕ್ಲಿಕ್ಕೆ ಹೋಗೋದಂತೆ, ಅದಂತೆ ಇದಂತೆ ಒಂದಲ್ಲ ಒಂದು ಮಾಡಿಕೊಂಡು ಅಜ್ಜಿ ಮನೆಗೆ ಹೋದರೆ ಈ ಮಳೆ ಟೈಮಲ್ಲೆಲ್ಲ ಆಗನೂ ಅಷ್ಟೇ ಈಗನೂ ಅಷ್ಟೇ ಆ ಕೋಳಿ ಸಾರು, ರೊಟ್ಟಿ, ಆ ಮೀನು. ಈ ಮಳೆಯಲ್ಲಂತೂ ಆ ಮೀನು ಹಿಡಿಲಿಕ್ಕೆ ಹೋಗ್ತಾರೆ, ಆ ಮೀನು ಫ್ರೈ, ಎಲ್ಲ ಮಿಸ್ಸು. ಆಗ ನಮ್ಮ ಹತ್ರ ಟೈಮ್ ಇತ್ತು, ಎಲ್ಲ ಮಾಡಿದ್ವಿ. ಈಗ ನಮ್ಮ ಹತ್ರ ಟೈಮ್ ಇಲ್ಲ, ಎಲ್ಲ ಇದೆ ಆದರೆ ಹೋಗ್ಲಿಕ್ಕಾಗಲ್ಲ. ಸೊ ನೋಡಿ, ಇದೆ ನಮ್ಮ ಹಣೆ ಬರ ಅನ್ನೋದು. ಟೈಮಿಗೆ ತಕ್ಕಂಗೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದಂದ್ರೆ ಇದಕ್ಕೇನಾ ಅಂತ ಅಲ್ವಾ? ಏನು ಹೇಳ್ತೀರಾ? ಈ ಜೀವನ ಅನ್ನೋದು ಯಾವಾಗ ಗೊತ್ತಾಗ್ಬಿಡ್ತದೆ ಅಂದರೆ ಈ ನಮ್ಮ ಒಂದು ಡಿಗ್ರಿ ಲೈಫ್. ಸೊ ಈ ನಮ್ಮ ಜೀವನ ಅನ್ನೋದು ಯಾವಾಗ ಗೊತ್ತಾಗ್ಬಿಡುತ್ತೆ ಅಂದರೆ, ಈ ಹಣದ ಬೆಲೆ ಯಾವಾಗ ಗೊತ್ತಾಗ್ಬಿಡುತ್ತೆ ಅಂದರೆ ಈ ನಮ್ಮ ಡಿಗ್ರಿ ಮುಗಿಬೇಕ್ರಿ. ಈ PUC, ಹೈಸ್ಕೂಲ್, ಈ ಕಾಲೇಜ್ ಲೈಫ್, ಇದರಲ್ಲೆಲ್ಲ ಹಣ ಕೊಡ್ತಾ ಇರ್ತಾರೆ ಮನೆಯಲ್ಲಿ. ಇದೆಲ್ಲ ಅನ್ವಯಿಸೋದು ಏನಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಮಾತ್ರ. ಹಣ ಇರೋರಿಗೆ ನಾನು ಮಾತಾಡ್ತಾಯಿಲ್ಲ. ಸೊ ಈ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರ ಇದು ಅನ್ವಯಿಸೋದು. ಸೊ ನಮಗೆ ಈ ಅರೌಂಡು ಈ ಡಿಗ್ರಿ ಆಗೋ ಗಂಟು ಅಷ್ಟು ಕಷ್ಟ ಗೊತ್ತಾಗಲ್ಲ, ಏನೇ ಕಷ್ಟ ಇದ್ರು. ಇದೇನಿಲ್ಲಿ ಒಂದು ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಅಲ್ಲ, ಟೆಂಪಲಿಗೆ ಮೆಡ್ಕಲ್ ಗುಡ್ಡ. ಸೊ ಇಲ್ಲಿ ಬಂದಮೇಲೆ ನಿಮಗೆ ಪೊಲೀಸವ್ರು ಸಿಗ್ತಾರೆ. ಪೊಲೀಸವ್ರ ಹತ್ರ ಮಾತಾಡಿಕೊಂಡು ಆ ಗೇಟ್ ಪಕ್ಕದಲ್ಲಿ ಇರ್ತಾರೆ. ಸೊ ಮಾತಾಡ್ಕೊಂಡು ಬನ್ನಿ. ಆ್ಯಕ್ಚುಲಿ ಟೈರ್ ಫ್ಲ್ಯಾಟ್ ಆಗಿಬಿಟ್ಟಿದೆ, ಗಾಡಿ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ. ಇದಕ್ಕೆಲ್ಲ ಸೋಲೋ ಆಗಿ ಬರಬಾರ್ದು, ಒಂದು 2-3 ಜನ ಬಂದುಬಿಡ್ಬೇಕು ಈ ರೋಡಿಗೆಲ್ಲ. ಕೆಚ್ಚಾಕ್ಬಿಡ್ಬೋದಂಗೆ. ಒಬ್ಬರೇ ಬರುವಾಗ ಒಂದು ನಿಧಾನ ಹೋಗು ಅನಿಸುತ್ತೆ. ಯಾಕಂದರೆ ಬಿಕಾಸ್ ಬಿದ್ದರೆ ಎತ್ತಲಿಕ್ಕೆ ಯಾರಿಲ್ಲ, ನಾವೇ ಎತ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಅಂತೇನು ಡಿಫಿಕಲ್ಟ್ ಇಲ್ಲ. ಸೊ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಈ ಕಲ್ಲೆಲ್ಲ ತಂದು ಹಾಕಿಬಿಟ್ಟಿದ್ದಾರೆ. ಸೊ ಈ ಟೆಂಪಲ್ ಅದು ಇದು ಪೂಜೆ ಇರೋ ಟೈಮ್ಗಳಲ್ಲಿ. ಸೊ ಹಾಗಾಗಿ ಪೀಸ್ಫುಲ್ಲಾಗಿ ಹೋಗ್ಬೋದು, ತೊಂದರೆ ಏನಿಲ್ಲ. ಕಾಫಿ ನಾಡು ಚಂದು ಐಶಾಬಾಸ್ ಏನು ಹಿಂಗೆ ನುಗ್ತಾವ ಇವನು. ನನಗಿಂತ ನನ್ನ ಗಾಡಿಗಿನೇ ಇಷ್ಟ ಅಂತ ರೈಡ್ ಹೋಗಲಿಕ್ಕೆ. ಸೊ
ಸೊ ಬೆಳಗ್ಗೆನೂ ಅಷ್ಟೇ ಗಾಡಿ ಹೊರಗಡೆ ತೆಗಿತೇನೆ ನಾನು ಅಂದ್ಕೊಂಡೆ. ಒಂದು 2 ವೀಕ್ಸಿಂದ ಗಾಡಿ ಹೊರಗಡೆ ತೆಗಿಲಿಲ್ಲ. ಸೊ ಒಂದು 10-15 ಕಿಲೋಮೀಟರ್ ಗಾಡಿ ಓಡಿಸೋ ಒಂಥರ ಕಿರಿಕಿರಿ ಆಗಿಬಿಡುತ್ತೆ. ಸೊ ಅಂದ್ಕೊಂಡೆ, ಬಟ್ ಗಾಡಿ ತೆಗೆದು ಹೊರಗಡೆ ಬರ್ತೀನಿ, ಹಂಗೆ ನುಗ್ತಾ ಇದ್ದಾನೆ ಮಾತ್ರ. ಸೊ ಇವನಿಗೂ ಮನೇಲಿ ಇದು ಬೇಜಾರಾಗ್ಬಿಟ್ಟಿದೆ. ಏನು ಅಂದ್ಬಿಟ್ರೆ ನನ್ನಂಗೆ ಈ ಹುಚ್ಚಿಡ್ದುಬಿಟ್ಟಿದೆ, ಹುಚ್ಚಿಡ್ದುಬಿಟ್ಟಿದೆ. ಸೊ ಎಲ್ಲಿಗಾದರೂ ಮುಚ್ಕೊಂಡು ಬರ್ತಾ ಇರ್ತಾನೆ. ಅದೊಂದು ಖುಷಿ ವಿಷಯ ಮಾತ್ರ. ನಮಗೆ ಹುಡುಗಿಯರೆಲ್ಲ ಸೆಟ್ ಆಗಲ್ಲ ಬಾಸ್, ನಮಗೆ ನಮ್ಮ ಗಾಡಿನೇ ಲವರ್. ಸೊ ಇವಳು ಏನಾರು ಅಂದ್ಕೊಳ್ಳಿ. ಸೊ ಇವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ನಾವು ಲವ್ ಮಾಡೋದನ್ನ ಇಂಜಿನ್ನ ಲವ್ ಮಾಡ್ತೇವೆ. ಸೊ ಇವರಿಗೇನು ಆಗ್ದಂಗೆ ನೋಡಿಕೊಂಡ್ರೆ ಅವ್ರು ನಮಗೇನು ಆಗ್ದಂಗೆ ನೋಡ್ಕೋತಾರೆ. ನಾವೆಲ್ಲಿ ಹೋಗಬೇಕು ಅಂದರೆ ಹಾಗೆ ಹೋಗು ಅಂತ ಬರ್ತಾ ಇರ್ತಾರೆ. ಸೊ ಮೇಲೆ ಬರ್ತಾ ಇದ್ದಂಗೆ ಸ್ವಲ್ಪ ಫಾಗ್ ಬರ್ತಾಯಿದೆ. ಸೊ ರೋಡ್ ಸಹ ಒಳ್ಳೆ ಫೀಲ್ ಕೊಡ್ತಾಯಿದೆ. ಬರೋದು ಬಂದುಬಿಟ್ಟಿದ್ದೀನಿ, ಹೋಗೋದು ಹೇಗೆ ಗೊತ್ತಿಲ್ಲ. ಇಳಿಸೋದಿರೋದೀಗ. ವಾವ್ 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 ಅಲ್ಟಿಮೇಟ್ ಮಾತ್ರ ರೀ, ಸೂಪರ್. ನಾನು ಅಂದ್ಕೊಂಡು ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ, ಬಂದ್ ಮಾಡಿಬಿಟ್ಟಿರ್ತಾರೆ ಅಂತ. ಮರ ಗಿರ ಎಲ್ಲ ಬಿದ್ದುಬಿಟ್ಟಿದೆ ರೀ. ಓಹೋ ಮರ ಎಲ್ಲ ಬಿದ್ದುಬಿಟ್ಟಿದೆ. ಐಸ್ ಶಬಾಷ್, ಐಸ್ 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 ಹೊರಟು ಬಿಡ ನಮ್ಮ ಅಣ್ಣ. ಇದೇನಿದು ತೋರಣನ ನಾನು ಬರ್ತಾಯಿದ್ದೀನಿ ಅಂತ. ಐಸ್ ಐಸ್ ಶಬಾಷ್. ಓ ಇಲ್ಲೊಂದು ಕೊನೆ ಬಿದ್ದಿದೆ. ಕೊನೆ ಹತ್ತಿಸುವಂಥ ಒಂದು ಸಾಹಸ ಈಗ ನಮ್ಮ ಹತ್ರ. ಎಸ್, ಫ್ರಂಟ್ ವೀಲ್ ಹತ್ತಿದೆ, ಬ್ಯಾಕ್ ವೀಲ್. ಎಸ್, ಸಕ್ಸಸ್, ಮಿಷಿನ್ ಸಕ್ಸಸ್. ಏನು ಹೋಗ್ತಾ ಇದ್ದಂಗೆ ಟಫೇ ಸಿಗ್ತಿದೆ ಹೊರತು ಈಸಿಯಾಗಿ ಅಂತೂ ಇಲ್ಲ ಮಾತ್ರ. ಓಹೋ ಸೂಪರ್. ಈ ಫೀಲ್ನ ನೀವು ಬರಬೇಕು, ನೀವು ಎಂಜಾಯ್ ಮಾಡಬೇಕಷ್ಟೇ. ಅಲ್ಟಿಮೇಟ್ ಆಗಿದೆ ಮಾತ್ರ. ಈ ಆಫ್ ರೋಡ್ ಹೊಡಿಬೇಕು ಅನ್ನೋರಿಗೆಲ್ಲ ಹೇಳಿ ಮಾಡಿಸಿದ್ದು ಮಾತ್ರ. ಬಟ್ ಜಾಗ್ರತೆ, ಯಾಕೆಂದರೆ ಬಿದ್ದರೆ ಫುಲ್ಲು ಕಲ್ಲು ಮಾತ್ರ, ಕೈ ಕಾಲು ತಾಗ್ಬಿಡುತ್ತೆ. ಬರೀ ಮಣ್ಣಿಲ್ಲ, ಕಲ್ಲಿದೆ, ತುಂಬಾ ಕಲ್ಲಿದೆ. ನಟ್ಟುದ್ರೋಗಿದೆಯಾ ಅಂತ ನನ್ನ ಗಾಡಿದೊಂದು ಗರ್ರ ಸೌಂಡ್ ಬರ್ತಾಯಿದೆ. ಸೊ ಎಲ್ಲೋಗೋದು ಒಳ್ಳೆಯದು? ಆಚೆ ಸೈಡ್ ಹೋಗಬೇಕು. ಎಸ್ ಎಸ್ ಎಸ್. ಗಾಡಿ ಮೇಲೆ ಹೋಗ್ತಿಲ್ಲ, ಗಾಡಿ ಜಾಮ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಬಂದು ನಿಂತ್ಕೊಬಿಟ್ಟಿದೆ. ಕೆಳಗೆ ಹೋಗ್ಲಿಕ್ಕಿಲ್ಲ, ಈಚೆ ಮೇಲೆ ಹೋಗ್ಲಿಕ್ಕಿಲ್ಲ, ಹಾಗಾಗಿಬಿಟ್ಟಿದೆ. ಸೊ ವಾಟ್ ದಿ ಫಕ್ ಅಂತಾರಲ್ಲ, ಹಾಗಾಗಿದೆ ಈಗ ಮಾತ್ರ ಪರಿಸ್ಥಿತಿ. ರಾಜ್ಕುಮಾರ ಮಧ್ಯ ರೋಡಲ್ಲಿ ನಿಂತ್ಕೊಬಿಟ್ಟಿದ್ದೆ. ಕೆಳಗಿಂದ ರಾಜನ್ ಥರ ಬಂದುಬಿಟ್ಟ. ಓಕೆ, ಒಂದು ವೀಡಿಯೋ ಮಾಡುವ ಹುಡುಗಂದ. ಆಫ್ ರೋಡಿನಲ್ಲಿ ಕರಿಯಣ್ಣ. ಈ ಕಾಫಿ ನಾಡು ಚೆಂದು ಹಾಡು ಹೇಳಿದೆ ತಪ್ಪಾಗ್ಬಿಡ್ತಾ ಅಂತ ಬಿದ್ದುಬಿಟ್ನಲ್ಲ ನಮ್ಮಣ್ಣ. ಪರಿಸ್ಥಿತಿ ಮಳೆ ಬಂತು ಜೋರಾಗಿ, ನೀರು ಬೇರೆ ಹರಿತಾ ಇದೆ. ಈಗ ಆಟ ಇರೋದು ನಮ್ಮದು. ಹೋಗ್ತಾ ಇದ್ದೀನಿ ನಮ್ಮ ಅಣ್ಣನ ಹತ್ರ. ಬನ್ನಿ. ಅಯ್ಯೋ, ಹೊಸ ಜಾಕೆಟ್ ಕೆಸರು ಜಾಕೆಟ್ ಆಗೋಗ್ಬಿಟ್ಟಿದೆಯಲ್ಲಪ್ಪ ಪರಿಸ್ಥಿತಿ. ಏನೇ ಆಗಲಿ, ಹೆಂಗೆ ಕಾಣ್ತಾನೆ ನೋಡಿ, ಚಿರತೆ ಕಂಡಂಗೆ ಕಾಣ್ತಾನೆ, ಕರಿ ಚಿರತೆ ಅಂತ. ಸೊ ಆ್ಯಕ್ಚುಲಿ ನೋಡಿ, ಮಳೆ ನೀರು ಹೋಗ್ತಾ ಇದೆ, ಫುಲ್ಲು ಕೆಸರು. ಗಾಡಿಗೆ ಇಲ್ಲೋದ್ರೂ ಸ್ಕಿಡ್ ಆಗುತ್ತೆ, ಅಲ್ಲೋಗೋದ್ರೂ ಸ್ಕಿಡ್ ಆಗುತ್ತೆ. ನನಗೀಗ ಇದೊಂದು ಅಪ್ಪು ಹತ್ತಿಸ್ಕೊಬಿಡ್ಬೇಕಷ್ಟೇ. ಇದೊಂದು ಅಪ್ಪು ಹತ್ತಿಸ್ಕೊಬಿಟ್ರೆ ಮುಗೀತು. ನಾನು ಟೆಂಪಲ್ ರೀಚ್ ಆಗಿದ್ದೀನಿ. ನಾನು ಗಾಡಿ ನಿಲ್ಸಿದ್ರಿಂದ ಇಲ್ಲಿ ಒಂದು 500 ಮೀಟರ್ ಇದೆ ನಡಿಲಿಕ್ಕೆ. ಸೊ ಅದೊಂದು ಚೂರು ನೋಡಿಕೊಂಡು ನಾನು
ಸ್ವಲ್ಪ ಬಿಟ್ಬಿಟ್ಟೆ, ಯಾಕಂದರೆ ಮತ್ತೆ ಕೆಳಗೆ ಹೋಗುವಾಗ ನನಗೆ ಕಷ್ಟ ಆಗ್ಬಾರ್ದಲ್ಲ. ಹಾಗಾಗಿ ಮನೆ ಮೇಲೆ ಹೋಗಿ ನೋಡುವ. ಫುಲ್ಲು ಫಾಗ್ ತುಂಬ್ಕೊಬಿಟ್ಟಿದೆ, ಸೂಪರಾಗಿದೆ ಮಾತ್ರ ವೆದರ್ ಅಂತ. ನೋಡಿ ಫಾಗ್ ಕಾಣಿಸ್ತಿದೆಯಲ್ಲ ನಿಮಗೆ, ನನ್ನ ಪ್ರಕಾರ ಏನು ವ್ಯೂ ಕಾಣಲ್ಲ ಬಿಕಾಸ್ ಆಫ್ ಫಾಗ್. ಸೊ ಫಾಗ್ ಇಲ್ಲ ಅಂದಿರೋ ಒಂದು ಒಳ್ಳೆ ವ್ಯೂ ಸಿಗ್ತಾಯಿತ್ತು. ಟೆಂಪಲ್ ದರ್ಶನ ಆದರೂ ಸಿಕ್ತು, ಬನ್ನಿ ಬೇಜಾರಿಲ್ಲ, ಎರಡರಲ್ಲಿ ಒಂದು ಸಿಕ್ತು. ಬಟ್ ಮತ್ತೆ ಬರ್ತೇನೆ ನಾನು ಇಲ್ಲಿಗೆ, ಬಂದೇ ಬರ್ತೇನೆ. ಈ ಆಫ್ ರೋಡ್ನ ಮತ್ತೆ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೇನೆ ನಾನು. ಸೊ ಫಸ್ಟು ನಾವು ಟೆಂಪಲ್ಗೆ ಹೋಗಿ ಒಂದು ಕೈ ಮುಗಿದು ಬರುವ, ಮತ್ತೆ ಇಲ್ಲಿಂದ ಹೋಗಬೇಕು. ಏನೋ ಕೊಳ ಇದೆ ಅಂತ ಅನಿಸುತ್ತೆ, ಫುಲ್ಲು ಕವರ್ ಮಾಡಿದ್ದಾರೆ. ಸೊ ಈ ಬಂದಾಗ ಜೋಪಾನ, ಕಲ್ಲೆಲ್ಲ ಜಾರುವ ಸಾಧ್ಯತೆ ಇರುತ್ತೆ ನೋಡಿ ಇಲ್ಲೆಲ್ಲ. ಸೊ ಮೆಲ್ಲೆ ಬಂದು ಮೆಲ್ಲೆ ಹೋಗಿ. ಈ ಟೆಂಪಲ್ನ ಒಂದು ದರ್ಶನ ಇವತ್ತೇ ಸಿಗಬೇಕಿತ್ತು ಅಂತ ಇತ್ತು ಅನಿಸುತ್ತೆ ನನಗೆ. ಸೊ ಇಷ್ಟು ದಿನ ಆದಮೇಲೆ ಇವತ್ತು ಸಿಕ್ಕಿದೆ. ಸೊ ಬಾಗಿಲು ಹಾಕಿದೆ ಟೆಂಪಲ್. ಬೆಳಿಗ್ಗೆ ಪೂಜೆ ಮಾಡಿ ಹೋಗಿದ್ದಾರೆ. ಫುಲ್ CC ಕ್ಯಾಮ್ರಾ ಎಲ್ಲ ಹಾಕಿ ಕವರ್ ಮಾಡಿದ್ದಾರೆ. ಟೆಂಪಲ್ ಸುತ್ತಲೂ ನಿಮಗೆ ವೀವೇ ಸಿಗೋದು ನೋಡಿ, ಎಲ್ಲ ಕಡೆ ನಿಮಗೆ ವೀವೇ. ಎಲ್ಲೋ ಫಾಲ್ಸ್ ಇದೆ ಅನ್ಸುತ್ತೆ, ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ, ಮತ್ತು ಎಲ್ಲಿ ಅಂತ ಗೊತ್ತಿಲ್ಲ. ಬಿಸಿಲು ಬರ್ತಾಯಿದೆ ನೋಡಿ, ಮತ್ತೆ ಫಾಗ್ ತುಂಬ್ಕೋತಿದೆ. ಸೊ ಮತ್ತೆ ಮಳೆ ಬರುವ ಸಾಧ್ಯತೆ ಇದೆ, ಬಿಸಿಲು ಬಂತೀಗ. ಸೊ ಇಲ್ಲೊಂದು ಸಣ್ಣ ಗುಡಿ ಇದೆ. ಗುಡಿಯಲ್ಲಿ ಭೂತಪ್ಪ ನಾಗನ ಒಂದು ಇದು ನಾಗನ. ಸೊ ನಾಗನ ಒಂದು ಗುಡಿ ಅಲ್ಲಿ ನೋಡಿ, ಹುತ್ತೆಲ್ಲ ಆಗ್ತಾಯಿದೆ. ಸೊ ಈಗ ಕೆಳಗೆ ಬಂದರೆ ಇಲ್ಲೊಂದು ವ್ಯೂ.